ವ್ಯಾಲೆಂಟೈನ್ಸ್ ಡೇ ಬಂದೆ ಬಿಟ್ಟು ಎರಡನೇ ಬಾಗಿ ವೇಟ್ ಮಾಡ್ಬೋದು ನಾವು. ಡೈಲಿ ಸಭಾಧ್ಯಕ್ಷರೇ ಅವ್ರ ಕೈಗೆ ಕಬ್ಬಿಣ ಕೊಡಿ, ಸಭಾಧ್ಯಕ್ಷರೇ ನಿಯಂತ್ರಣ ಮಾಡಿ. ಐ ನ್ಯೂ ಹರ್ ಸ್ಮಾಲ್ ಸೀಕ್ರೆಟ್ಸ್, ತುಂಬಾ ಫೈಟು ತುಂಬಾ ಕೇರು. ಕರ್ಬೇ ಸೊಪ್ಪು ಸರ್ ಕರೆದ್ರ? ನಿಮ್ಮನ್ನಲ್ಲ ಸರ್, ಒಗ್ಗರಣೆಗೆ ಕರ್ಬೇ ಸೊಪ್ಪು ಬೇಕಿತ್ತು. ತರಕಾರಿ ಹೋಗ್ತಾ ಇದ್ದ, ಅವನನ್ನು ಕರೆದಿದ್ದು ಸರ್. ಕರ್ಬೇ ಸೊಪ್ಪು. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ. ಗಿಲ್ಲಿ ಗೆದ್ದವರಂತ ಬ್ಯಾನರ್ಗಳು, ಗಿಲ್ಲಿ ಗೆದ್ದವರಂತ ತುಂಬಾ ಮಾಡಿದ್ದೀರಾ, ಖುಷಿನೇ ಅಪ್ಪ. ಒಂದ್ ವ್ಯಕ್ತಿ ಗೆಲ್ತಾರಂದ್ರೆ ಮಾಡೋದ್ ಖುಷಿನೇ. ಬಟ್ ನಾನೇನಂತೀನಿ ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ತೆತ್ತರು. ಅಂದ್ರೆ ಒಂದ್ ರೋಡ್ ಹಾಳಾಗೋಗ್ತೈತೆ, ಒಂದ್ ಹುಡುಗಿಗೆ ರೇಪ್ ಆಗ್ತೈತೆ, ಮತ್ತೆ ಆರ್ಮಿಗಳು ಬಾರ್ಡರ್ ಅಲ್ಲಿ ಆರ್ಮಿಗಳು ಸಾಯ್ತವ್ರೆ. ಸೊ ಇದಕ್ಕೆಲ್ಲ ಹೋರಾಟ ಮಾಡ್ತಾ ಇಲ್ಲ, ಇದಕ್ಕೆಲ್ಲ ಪಾದಯಾತ್ರೆ ಮಾಡ್ತಾ ಇಲ್ಲ. ಸೊ ಒಂದು ಗಿಲ್ಲಿ ಗೆದ್ರು, ಎಣ್ಣೆ ಹಾಕಿ ಮಾಡಿದ್ರು, ಎಣ್ಣೆ ಹಾಕಿ ಹಾಗೆ ಮಾಡಿದ್ರು ಅಂತ ಅದೇ ಬಾಯಲ್ಲಿ ತಿಂತೀರಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ? ನಿಮ್ಗೆ ನಾಚಿಕೆ ಆಗಲ್ವಾ? ನೀನೇ ಇಷ್ಟು ದಿನ ನಿಮ್ ಏರಿಯಾದಲ್ಲಿರೋ ನಾಯಿಗಳು ಬೊಚ್ಚಗಳು ಕೀಳ್ತಿದ್ದ, ಹೋಗೋ ಕೊಂಗು ಮುಂಡೆದೆ. ಆದ್ರೂ ಒಳ್ಳೆ ಸ್ಟ್ರಾಟಜಿ ಇಟ್ಕೊಂಡ್ ಬಂದಿದ್ಯಾ ಗಿಲ್ಲಿ ಹೆಸರು ಯೂಸ್ ಮಾಡ್ಕೊಂಡು ಫೇಮಸ್ ಆಗಕ್ಕೆ. ಅಪ್ಪನ ಆಸ್ತಿಲಿ ನಮ್ಗೆ ಪಾಲ್ ಬರಲಿಲ್ಲ ಅಂತಂದ್ರೆ ನಿನ್ನ ಕೇಸ್ ಹಾಕ್ಬಿಡ್ತೀವಿ. ಓಹೋ ಅಕ್ಕ ನಮಸ್ಕಾರ, ಇವಾಗ ಬಂದ? 15 ವರ್ಷದಿಂದ ಪಕ್ಕದ ಬೀದಿ ಚಿಕ್ಕಿ ಮನೇಲಿ ಚೆಲುವಿನ ಚಿತ್ತಾರ ಪಿಕ್ಚರ್ ಹಾಕವ್ರ ನೋಡ್ಕ ಬರ್ತೀನಿ ಅಂತ ಓದೋಳು ನೀನು. ಜಗವೇ ಒಂದು ರಂಗ, ನಂದು ಹಸಿರು ಕಲರ್ ಲಂಗ, ಓಣ ಬಾರ ಕಾಳಿಂಗ ಅಂತ ಕಳ್ಳನ ಜೊತೆಲಿ ಓಡ ಜೊತೆಲಿ ಓಡೋದಲ್ಲ ಸುಪ್ನಾತಿ ಸುಂದ್ರಿ ಚಂದುಳಿ ಚಂದ್ರಿ. ನೀನು ಇವಾಗ ಬಂದಿದ್ಯಾ? ಏಯ್ ಡಮಲ್ ಡುಮಿಲ್ ಡಕ್ಕ, ಏರಿಯಾಗೆ ರೌಡಿ ಕಡೋ ನಮ್ಮಕ್ಕ. ಸಾವಿರ ಜನ ಮಾತಾಡ್ಲಿ. ಅಣ್ಣ ಏನಂತ ಅಣ್ಣನ ಪ್ರೀತಿಸೋರು ಗೊತ್ತು. ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮ್ಗೆ ಗೊತ್ತಿರೋದು ಅಷ್ಟೇ. ಆದ್ರೆ ನಾವೇನೇಲಿ ಮಾಡ್ತೀರಿ, ಅಣ್ಣನ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ ದೆಂಗ್ ದೇವ್ರ ಮಾಡ್ಬಿಡ್ತೀನಿ. ಹೋದ್ ಸತಿ ಅಮ್ಗುಡುಂಗು, ಈ ಸತಿ ಹಂಗಲ್ಲ ಅಮ್ಮ ಡುಮ್ಗುಡುಗು. ಅವ್ನ್ ಪ್ರಜ್ಞೆ ಇಲ್ಲ. ಅವ್ನಿಗೆ ಒಂದ್ಸರಿ ಪುಲ್ವಾಮಾ ಅಂತಾನೆ, ಒಂದ್ಸರಿ ಇನ್ಯಾರ್ದೋ ಹೆಂಡತಿ ಗಲಾಟೆ ಅಂತಾನೆ. ಪ್ರಜ್ಞೆನೇ ಇಲ್ಲ ಅವ್ನಿಗೆ. ಏನಾಗಿದೆ ಅವ್ನಿಗೆ? ಪ್ರಾಬ್ಲಮ್ ಇದೆ ಏನಾದ್ರು ಅವ್ನಿಗೆ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನಿನಗೇನು ಅನ್ಸದೇ ಇಲ್ಲ. ನನ್ ಮಗ ಅಷ್ಟು ಕಷ್ಟ ಪಡ್ತಾನೆ, ಆಚೆ ಹೋಗಿ ಸುತ್ತಾಡ್ಕೊಂಡ್ ಬರ್ತಾನೆ, ಒಂದ್ 5-10 ರೂಪಾಯಿ ದುಡ್ಕೊಂಡ್ ಬರ್ತಾನೆ. ನಕ್ಕನ್ ಏನು ಟೆನ್ಷನ್ ಇಲ್ಲ ನಮ್ಮ ಅಮ್ಮಂಗೆ ಒಂದೇ ಒಂದ್ ಟೆನ್ಷನ್, ನಕ್ಕನ್ ಮಸ್ತನ್ನ ಮಾಡ್ಬಿಡ್ಬೇಕು ಅಷ್ಟೇ. ಅವ್ನಮ್ಮ ಅವ್ನಿಗೆ ತಿನ್ಸ್ ನಕ್ಕನ್ ಮಲ್ಸ್ಬಿಡ್ಬೇಕು. ಅದೇ ತಲೆಯಲ್ಲಿ ಓಡೋದು. ಗುಂಡ, ನಿಂಗೆ ಎಷ್ಟು ಮಕ್ಕಳು? 12 ಆಗಿದೆ ಸರ್. ಈಗ ಪುನಃ ಪ್ರೆಗ್ನೆಂಟ್. ಅಷ್ಟೊಂದ್ ಮಕ್ಕಳ? ಹೆಂಡತಿನ ಯಾವತ್ತೂ ಕಾಲೊಟ್ಟಲ್ಲಿ ಇಡಲ್ಲ ಅಂತ ಮಾವಂಗ್ ಮಾತು ಕೊಟ್ಟಿದ್ದೆ ಸರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.